ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕೆ.ವಿ. ತಿರುಮಲೇಶ್ ಸರ್ ಅವರ ಅಕ್ಷಯ ಕಾವ್ಯ ಈ ಕೃತಿಯಿಂದ ನನ್ನ ಅಕ್ಷಯ ಕಾವ್ಯದ ಓದನ್ನು ಮುಂದುವರಿಸ್ತಾ ಇದ್ದೇನೆ. ಆ ದಿನ ಉಲ್ಕಾಪಾತದ ವೇಳೆ ನಾನಲ್ಲಿ ಇದ್ದೆ. ಅತೀ ಸಮೀಪದಿಂದ ಅದು ಬೀಳುವುದ ಕಂಡೆ. ತನ್ನ ಮೈಯುರಿತದಲ್ಲೇ ದಾರಿಯ ಗುರುತಿಸಿ ಇನ್ನು ಯಾರಿಗೂ ಕಾಣಿಸದಂತೆ ಅಳಿಸಿ ಅತೀ ರಭಸದಲ್ಲಿ ಸಾಗುವ ಒಂದು ಅಪೂರ್ವ ವಿದ್ಯಮಾನ. ಇತಿಹಾಸದ ಅನೇಕ ಪತನಗಳು ನೆನಪಾದವು. ಬೇರೆ ಯಾವ ಪತನಕ್ಕೆ ಹೋಲಿಸಿದರೂ ಅದು ಸರಿಯಾಗದು. ಮಧ್ಯೆ ಕ್ಷಣವಾದರೂ ತಡೆದು ನಿಲ್ಲಿಸಿ ಕೇಳಬೇಕೆಂದೆನಿಸಿತು. ನಿನ್ನ ಹೆಸರೇನು? ಇಷ್ಟು ದಿನ ಎಲ್ಲಿದ್ದಿ? ಈಗೆಲ್ಲಿಗೆ ಹೋಗುತ್ತಿರುವೆ? ಆಕಾಶದ ರಹಸ್ಯವ ಸ್ವಲ್ಪ ಬಿಡಿಸಿ ಹೇಳು. ಉಲ್ಕೆಗಳಿಗೆ ಹೆಸರಿರೋದಿಲ್ಲ. ಆದರೂ ಪ್ರತಿಯೊಂದು ಉಲ್ಕೆ ಪ್ರತ್ಯೇಕ ಚಿಕ್ಕೆ. ನೀನು ಜ್ವಾಲಾಮಾಲಿನಿ. ಸಿಡಿದರೆ ಬೆಂಕಿಯಾಗುತ್ತೆ, ನಕ್ಷತ್ರಗಳ ಮಾಲೆಯಾಗುತ್ತೆ. ಉರಿಯದೆ ನಿನಗೆ ವಿಧಿಯಿಲ್ಲವೇ? ಉರಿಯುವುದಾದರೆ ಆಕಾಶದಲ್ಲಿ ಯಾಕೆ? ನನ್ನ ಮೈಯಲ್ಲಿ ಉರಿ. ನಾನೊಬ್ಬ ಕವಿ. ಅವಳಿಗದು ಕೇಳಿಸಿತೋ ಇಲ್ಲವೋ? ಅವಳ ಅತ್ಯಂತ ಉತ್ಕರ್ಷದ ವಿಚಾರಗಳು ಏನಿದ್ದವು? ಕವಿಯೇ, ನನ್ನ ಪತನದಲ್ಲೇ ನನ್ನ ಉತ್ಕರ್ಷ. ನೀನು ಮಾತ್ರವೇ ನೋಡಿದಿ. ಹೆಸರಿನ ಅಗತ್ಯವಿರದ ನನಗೆ ಹೆಸರನ್ನೂ ನೀಡಿದೆ. ಹೆಸರಿನ ಅಗತ್ಯವಿರದ ನನಗೆ ಹೆಸರನ್ನೂ ನೀಡಿದೆ. ವಾರಸುದಾರ ಕಣ್ಣಲ್ಲಿ ನಿಮಿಷಗಳ ಹಿಡಿಯ ಬಯಸುವವ. ಒಂದು ಉಲ್ಕಾಪಾತದಿಂದ ಆಕಾಶ ಬಡವಾಗುವುದೇ? ಅದರ ಜಾಯಮಾನ ಅದಲ್ಲ. ಆಕಾಶದ ಗರ್ಭದಲ್ಲಿ ಇನ್ನೆಷ್ಟು ಇದ್ದಾವೋ ಯಾವುದು ಹೆಸರಿಡುವುದಕ್ಕೆ ಕಾಯುವುದಿಲ್ಲ. ಹುಟ್ಟುತ್ತಲೇ ಅವುಗಳ ಸಾವು. ಅವು ನಮ್ಮ ಹಾಗೆ. ಅವು ಬಿದ್ದಾಗ ಯಾರು ನೋಡುತ್ತಾರೆ? ಕ್ಷಣಾರ್ಧದಲ್ಲಿ ಉರಿದು ಕಾಣಿಸದಾಗುತ್ತದೆ. ನನಗೆ ತಟ್ಟನೆ ಕೊಳದಲ್ಲಿ ಬಿದ್ದ ಮೋಡಗಳ ಮತ್ತು ತಟಸ್ಥ ಕುರಿಮಂದೆಗಳ ನೆನಪಾಗುತ್ತದೆ. ಯಾವುದು ತೈಲಚಿತ್ರದಲ್ಲಿ, ಯಾವುದೇ ಹೋಲಿಕೆ ಇಲ್ಲದೆ. ವಿ ಶಲ್ ಆಸ್ಕ್ ನಥಿಂಗ್. ಭಕ್ತ ಕವಿಯೊಬ್ಬ ಬರೆಯುತ್ತಾ ಸೂಫಿಸಂ ಮಾತ್ರವೇ ಪರಿಹಾರ ಎಂದ. ಇನ್ನೊಬ್ಬ ಭಾಷಾಂತರಕಾರ 2 ಭಾಷೆಗಳ ಮಧ್ಯೆ ಮೋಕ್ಷವಿದೆ ಎಂದ. ಅಕ್ಕನ ಮುಗಿಸಿದರೋ, ಅಣ್ಣನ ಮುಗಿಸಿದರೋ, ಅಲ್ಲಮನ ಮುಗಿಸಿದರೋ, ಇನ್ನು ಉಳಿದವರು ಯಾರಿದ್ದಾರೆಂದು ನೋಡುತ್ತಾರೆ ನವದಾರ್ಶನಿಕ ಕವಿಗಳು. ಅಯ್ಯಪ್ಪನ ಭಕ್ತರೂ ಈ ದಾರಿಯಲ್ಲಿ ಬರುತ್ತಾರೆ. ದೊಡ್ಡ ಸ್ವರವೆತ್ತಿ ಹೊರಟು ಹೋಗುತ್ತಾರೆ. ಅವರಾದರೂ ತಮ್ಮ ನಂಬಿಕೆಯ ಭದ್ರಗೊಳಿಸುತ್ತಾರೆಯೇ? ಅಥವಾ ಮುಂಜಾನೆಯ ಶಾಂತಿಯ ಛಿದ್ರಗೊಳಿಸುತ್ತಾರೆಯೇ? ಹೇಳುವುದು ಕಷ್ಟ. ಮರೆಯುವ ಮುನ್ನ ಮುಂದಿನ ವರ್ಷ ಮತ್ತೆ ಬರುತ್ತಾರೆ. ತಲೆಯೊಡೆಯುವ ಶಬ್ದ. ಆರಂಭದಲ್ಲಿ ಕರ್ಣಕಠೋರ, ಆಮೇಲೆ ಅಭ್ಯಾಸ. ದಿನ ಕಳೆದ ಹಾಗೆ ಗೊತ್ತಾಗದೇ ಇರುತ್ತದೆಯೇ ಶಬ್ದಗಳ ವ್ಯತ್ಯಾಸ? ಓ, ಅದೇನೆಂದು ಕೇಳಿದವರೇ ನಂತರ ಕೇಳುವುದಿಲ್ಲ. ಅವರಿಗೂ ಕೇಳಿರುತ್ತದೆ. ಶತಮಾನಗಳು ಕೇಳಿದ ಶಬ್ದ ಈಗ ಅತೀ ಹತ್ತಿರದಿಂದ. ಮೊದಲು ಕಲಿ ಶಬ್ದಗಳ ಗುರುತಿಸಲು.
ಪಶು ಪಕ್ಷಿಗಳ ಮತ್ತು ಮನುಷ್ಯರ ಮತ್ತು ಮೆಚ್ಚು ಯಂತ್ರಗಳಲ್ಲೂ ಬೇರೆ ಬೇರೆ ಥರಗಳ. ಥ್ಯಾಂಕ್ ಯು.